ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ. ಶೀತೋಷ್ಣಸುಖದುಃಖೇಷು ತಥಾ ಮಾನಾಪಮಾನಯೋಃ. ಯಾರು ತನ್ನನ್ನು ತಾನು ಗೆದ್ದಿರುವನೋ, ಶೀತೋಷ್ಣ ಸುಖ ದುಃಖಗಳಿಗೆ ಮತ್ತು ಮಾನಾಪಮಾನಗಳಿಗೆ ಸಂಬಂಧಿಸಿದಂತೆ ಯಾರ ಮನಸ್ಸು ಪ್ರಶಾಂತವಾಗಿರುತ್ತದೆ, ಆ ಮನಸ್ಸು ಯಾವಾಗಲೂ ಸಮಾಧಾನವಾಗಿರುತ್ತದೆ. ಪ್ರಕೃತಿ ಸಹಾಯಕವಾಗುವ ಪ್ರದೇಶದಲ್ಲಿ ಮನುಷ್ಯ ಬದುಕುವುದು. ಪ್ರಕೃತಿಯಲ್ಲಿ ಚಳಿ ಅಥವಾ ಉಷ್ಣ ಹೆಚ್ಚು ಕಡಿಮೆಯಾದಾಗ ದೇಹ ತನ್ನಷ್ಟಕ್ಕೆ ತಾನೇ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ಪರಿಸರದಲ್ಲಿ ಚಳಿ ಹೆಚ್ಚಾದಾಗ ದೇಹದ ಉಷ್ಣತೆ ಹೆಚ್ಚಾಗಿ ವಾತಾವರಣಕ್ಕೆ ಹೊಂದಿಕೆಯಾಗುತ್ತದೆ. ಅದೇ ರೀತಿ ಉಷ್ಣತೆ ಹೆಚ್ಚಾದರೆ ದೇಹದಲ್ಲಿ ಬೆವರು ಹರಿಯುವ ಮೂಲಕ ದೇಹವನ್ನು ತಂಪಾಗಿಡುವುದು ಸಹಜ ಪ್ರಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನೂ ಪರಿಸರದಲ್ಲಿ ಸಹಜವಾಗಿದ್ದು ತನ್ನ ಮನಸ್ಸಿನಿಂದ ಅನುಭವಿಸದೆ ಸಮತ್ವದಿಂದ ಇದ್ದರೆ ಶೀತವಾಗಲಿ ಉಷ್ಣವಾಗಲಿ ಬಾಧಿಸದು. ಹಾಗೆಯೇ ಸುಖ ದುಃಖಗಳು ಕೂಡ ಮಾನಸಿಕ ಸ್ಥಿತಿ. ಮನುಷ್ಯ ತನಗೆ ವಿಹಿತ ಅನಿಸಿದ್ದನ್ನು ಮಾತ್ರ ಸುಖ ಹಾಗೂ ವಿಹಿತವಲ್ಲದ್ದನ್ನು ದುಃಖ ಎಂಬ ದೃಷ್ಟಿಯಿಂದ ಮನಸ್ಸಿನಲ್ಲಿ ಅನುಭವಿಸುವುದು. ತನಗೆ ಸರಿ ಅನ್ನಿಸಿದರೆ ಇನ್ನೊಬ್ಬರಿಗೆ ಕೊಡುವ ಹಿಂಸೆಯನ್ನು ಸುಖ ಎಂಬ ದೃಷ್ಟಿಯಿಂದ ನೋಡುತ್ತಾನೆ. ಕ್ಷುಲ್ಲಕ ಕಾರಣಕ್ಕೆ ಎಲ್ಲರ ಮಧ್ಯೆ ಜಗಳವಾಡುತ್ತಾ ಅಸಂಬದ್ಧ ಮಾತುಗಳನ್ನಾಡಿ ತನ್ನ ಮಾನ ತಾನೇ ಕಳೆದುಕೊಂಡರೂ ತಾನು ಮಾಡಿದ್ದನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಅದು ಆತನಿಗೆ ಅಪಮಾನ ಎನಿಸದು. ಆದರೆ ಇತರರು ಒಂದು ಮಾತು ತನ್ನ ಬಗ್ಗೆ ಹೇಳಿದರೂ ಅಪಮಾನವಾಯಿತು ಎಂದು ಕೂಗಾಡುತ್ತಾನೆ. ಇವೆಲ್ಲವೂ ಮಾನಸಿಕ ಸ್ಥಿತಿ. ಮಾನಾಪಮಾನ ವಾತಾವರಣದಲ್ಲಿ ಅತಿ ಉಷ್ಣವಿರಲಿ ಅಥವಾ ಅತಿ ಚಳಿ ಇರಲಿ, ಇವೆಲ್ಲವೂ ಆತನ ಮನಸ್ಸಿನ ಮೇಲೆ ಪರಿಣಾಮ ಬೀರದಿದ್ದರೆ, ಯಾವ ವಿಷಯಕ್ಕೂ ಭಾವೋದ್ವೇಗಕ್ಕೆ ಒಳಗಾಗದೆ ಸಮಾಧಾನದಿಂದ ಇದ್ದರೆ ಅವನ ಮನಸ್ಸು ಸದಾ ಶಾಂತವಾಗಿರುತ್ತದೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.